ಒಂದು ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನಡೀತಾ ಇದ್ರೆ ಮತ್ತೊಂದು ಕಡೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕಿರಿಕ್ ಕೀರ್ತಿ ಇದೀಗ ಬಂದಿದ್ದಾರೆ. ಕಿರಿಕ್ ಕೀರ್ತಿ ಬಂದು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದು ಅಥವಾ ಇಲ್ಲದೆ ಇರುವಂತಹ ವಿಚಾರಗಳನ್ನ ಹೇಳೋದು, ಸತ್ಯವನ್ನ ಮರೆಮಾಚಿ ಯಾವುದೋ ಒಂದು ಜನರಲ್ಲಿ ಗೊಂದಲಕ್ಕೆ ಈಡು ಮಾಡುವಂತಹ ಸುದ್ದಿಗಳನ್ನ ಕೊಡ್ತಾ ಇರುವಂತದ್ದು. ಹಾಗಾಗಿ ಯಾರು ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅವರ ವಿರುದ್ಧ ಇದೀಗ ಕಿರಿಕೀರ್ತಿ ದೂರನ್ನ ಕೊಟ್ಟಿದ್ದಾರೆ. ಎಸ್ಐಟಿ ತಂಡವನ್ನ ಅವರು ಇವತ್ತು ಭೇಟಿ ಮಾಡಿದ್ರು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅವರು ಭೇಟಿ ಕೊಟ್ಟರು. ಅನುಚೇತ್ ಅವರನ್ನ ಕೂಡ ಭೇಟಿ ಮಾಡಿದ್ರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಸಾರ ಆಗ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿ ಕಿರಿಕೀರ್ತಿ ಇವತ್ತು ದೂರು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಾನೂನು ಹೋರಾಟದ ಸಲಹೆಯನ್ನು ಕೂಡ ಎಸ್ಐಟಿ ಕೊಟ್ಟಿದೆ ಅನ್ನೋದನ್ನ ಅವರು ಹೇಳಿಕೊಂಡಿದ್ದಾರೆ. ಕೆಲ ವ್ಯಕ್ತಿ ಮತ್ತು ಸೋಷಿಯಲ್ ಮೀಡಿಯಾ ಮೇಲೆ ದೂರನ್ನ ಈಗಾಗಲೇ ಕಿರಿಕೀರ್ತಿ ನೀಡಿರೋದು. ಯಾವುದೇ ಮಾಹಿತಿಯನ್ನ ಏನೇನಾಗಿದೆ ಇಲ್ಲಿವರೆಗೂ ಕೂಡ ತನಿಖೆಯಲ್ಲಿ ಅಥವಾ ಉತ್ಖನನ ವಿಚಾರದಲ್ಲಿ ಅನ್ನೋದನ್ನ ಯಾವುದೇ ಮಾಧ್ಯಮಕ್ಕೂ ನಾವು ಕೊಟ್ಟಿಲ್ಲ, ಅದನ್ನ ನಾವು ಕೊಡೋದು ಇಲ್ಲ. ತನಿಖೆ ಪ್ರಗತಿಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ, ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ಸ್ಟೇಟ್ಮೆಂಟ್ ಅನ್ನು ನಾವು ಕೊಡೋದು ಇಲ್ಲ, ಕೊಡುವಂತಹ ಅವಶ್ಯಕತೆಯೂ ಇಲ್ಲ, ಮುಂದೇನು ಕೊಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಎಸ್ಐಟಿ ಸ್ಪಷ್ಟಪಡಿಸಿದೆ ಅನ್ನೋದನ್ನ ಇದೀಗ ಕಿರಿಕೀರ್ತಿ ಹೇಳ್ಕೊಂಡಿದ್ದಾರೆ. ಎಸ್ಐಟಿ ನಿಯತ್ತಿನಿಂದ ತನಿಖೆ ಮಾಡ್ತಾ ಇದೆ. ಎಸ್ಐಟಿ ಬಗ್ಗೆ ಅಪಪ್ರಚಾರ ನಡೀತಾ ಇದೆ. ಕಾನೂನು ಸಮರ ಮಾಡಲು ಎಸ್ಐಟಿ ಸಲಹೆ ಕೊಟ್ಟಿದೆ ಅನ್ನೋದನ್ನ ಕೀರ್ತಿ ಹೇಳಿದ್ದಾರೆ. ಏಕಾಏಕಿ ಸಂಜೆ ಆಗಂಗಿಲ್ಲ 6 ಗಂಟೆಗೆ 7 ಗಂಟೆಗೆ ನಮಗೆ ಎಸ್ಐಟಿ ಮೂಲಗಳಿಂದ, ಬಲ್ಲ ಮೂಲಗಳಿಂದ, ಪೊಲೀಸ್ ಮೂಲಗಳಿಂದ, ನಮಗೆ ಗೊತ್ತಿರುವ ಮೂಲಗಳಿಂದ 9 ಶವ ಸಿಕ್ಕಿದೆ, 7 ಶವ ಸಿಕ್ಕಿದೆ, 10 ಶವಕ್ಕೆ ಬೆಲೆನೇ ಇಲ್ವಾ? ಅದಕ್ಕೆ ನಮ್ದು ಏನು ಕೋರಿಕೆ ಇತ್ತು ಅಂತಂದರೆ ಎಸ್ಐಟಿ ಅವರಿಗೆ, ನೀವು ಮಾಹಿತಿಯನ್ನು ಕೊಡೋದಾದರೆ ಆಯ್ದ ಕೆಲವರಿಗೆ ಮಾತ್ರ ಯಾಕೆ ಕೊಡ್ತೀರಿ? ನಮಗೂ ಮಾಹಿತಿ ಕೊಡಿ, ನಮಗೂ ಇನ್ಫಾರ್ಮೇಷನ್ ಕೊಡಿ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯಗಳನ್ನು ಇವರು ಸಾಯಂಕಾಲ ಕೂತ್ಕೊಂಡು ಇವತ್ತು ಬೆಳಗ್ಗೆ ಸಾಯಂಕಾಲ ತನಕ ಏನು ನಡೀತು ಅನ್ನೋದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ಒಳಗಡೆ ಎಸ್ಐಟಿ ಅವರು ಭೀಮನಿಗೆ ಕೇಳುವ ಪ್ರಶ್ನೆ ಮತ್ತು ಅದರ ಉತ್ತರವನ್ನು ಸಾಯಂಕಾಲದ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೇಳ್ತಾರೆ. ಅದಕ್ಕೆ ಕೇಳಿದ್ವಿ ನಾವು, ಎಸ್ಐಟಿ ಮೂಲಗಳಿಂದ ಮಾಹಿತಿ ಯಾಕೆ ಕೊಡ್ತಾ ಇದ್ದೀರಿ ಅಂತ. ಎಸ್ಐಟಿ ಅವರು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ಮಾಹಿತಿಯನ್ನು ಯಾವುದೇ ಮಾಧ್ಯಮಕ್ಕೆ ಈ ಕ್ಷಣದವರೆಗೆ ಕೊಟ್ಟಿಲ್ಲ, ಕೊಡಲ್ಲ. ನಮ್ಮಿಂದ ಆ ಥರದ ಮಾಹಿತಿಗಳು ಸೋರಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೆಲಸ ಈಗ ಬೇರೆಯೇ ಇದೆ. ನಾವು ಮಾಡ್ತಿರೋ ಕೆಲಸ ಈ ಕ್ಷಣಕ್ಕೆ ಬೇರೆಯೇ ಇದೆ. ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ನಾವಿನ್ನೂ ಇನಿಷಿಯಲ್ ಹಂತದಲ್ಲಿದ್ದೀವಿ. ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇವರು ಇದನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಷ್ಟೇ ಬಿಟ್ಟರೆ, ಇಲ್ಲಿ ನಾವು ಯಾರಿಗೂ ಯಾವ ಮಾಹಿತಿಯನ್ನು ಕೊಡ್ತಿಲ್ಲ ಅಂತ ಹೇಳಿದ ಮೇಲೆ ಇವರು ಹೇಳುತ್ತಿರುವ ಮಾಹಿತಿ ಯಾವುದು? ಧರ್ಮಸ್ಥಳದಲ್ಲಿ ಶವಗಳ ಪತ್ತೆಗೆ ಜಿಪಿಆರ್ ಬಳಸೋದಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್. ಇವರ ಆಗ್ರಹ ಇದು. ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಶವ ಹುಡುಕಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಇದೀಗ ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ಸುಜಾತ ಭಟ್ ಪರ ವಕೀಲ ಇವರು. ಜಿಪಿಆರ್ ಖರೀದಿಗೆ ಕೆಲ ಶಕ್ತಿಗಳು ಅಡ್ಡಿಪಡಿಸಿವೆ ಅನ್ನುವಂತಹ ಆರೋಪವನ್ನ ಅವರು ಮಾಡ್ತಾ ಇರೋದು. ಜಿಪಿಆರ್ ಯಂತ್ರ ಸಿಗದಂತೆ ಕೆಲವರಿಂದ ಪಿತೂರಿ ಆಗ್ತಾ ಇದೆಯಂತೆ. ಕಂಪನಿಗಳ ಮೇಲೆ ಒತ್ತಡ ಹಾಕಿ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಇವತ್ತು ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕೆಲವರು ಮುಂಗಡವಾಗಿ ಜಿಪಿಆರ್ ಬುಕ್ಕಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಸ್ಐಟಿ ತನಿಖೆಗೆ ಜಿಪಿಆರ್ ಸಿಗದ ಹಾಗೆ ಪಿತೂರಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಇದೀಗ ಆರೋಪವನ್ನ ಮಾಡಿದ್ದಾರೆ. ಇದರಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯ ಆಗತ್ತೆ ಅಂತ ಹೇಳಿ ಮಂಜುನಾಥ್ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಆದರೆ ಈಗ ಎಸ್ಐಟಿಗೆ ಗೊತ್ತಿರುತ್ತೆ ನಾವು ಯಾವ ರೀತಿಯಾಗಿ ತನಿಖೆ ಮಾಡಬೇಕು, ಹೇಗೆ ತನಿಖೆ ಮಾಡಬೇಕು, ಯಾವುದರಿಂದ ಉತ್ಖನನ ಮಾಡಿದ್ರೆ ಆಗುತ್ತೆ, ಯಾವುದರಿಂದ ತನಿಖೆ ನಡೆಸಿದ್ರೆ ಅಲ್ಲಿ ಸತ್ಯಾಸತ್ಯತೆ ಹೊರಬರುತ್ತೆ, ಸತ್ಯ ಶೋಧನ ಹೇಗಾಗತ್ತೆ ಅನ್ನೋದೇ ಎಸ್ಐಟಿ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಇವರ ಪ್ರಕಾರ ಈಗ ಎಲ್ಲ ಆಂಗಲ್ಗಳಲ್ಲೂ ಕೂಡ ಎಸ್ಐಟಿ ಅವರು ತನಿಖೆಯನ್ನ ಮಾಡ್ತಾ ಇದ್ರೆ ಅನಾಮಿಕ ಏನ್ ಹೇಳ್ತಾನೆ, ಆತನಿಗೆ ಯಾವುದೇ ರೀತಿಯಲ್ಲೂ ಮತ್ತೆ ಈ ವಿಚಾರದಲ್ಲಿ ಗೊಂದಲ ಆಗಬಾರದು ಅನ್ನುವ ಕಾರಣಕ್ಕಾಗಿ ಆತ ಹೇಳಿದ ರೀತಿಯಲ್ಲೇ ಎಲ್ಲವೂ ಕೂಡ ಇದೀಗ ತನಿಖೆ ಆಗ್ತಾ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಆತ ಎಷ್ಟು ಪಾಯಿಂಟ್ಗಳನ್ನ ಹೇಳಿದ್ದಾನೆ, ಆ ಎಲ್ಲಾ ಪಾಯಿಂಟ್ಗಳಲ್ಲೂ ಉತ್ಖನನ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಜೊತೆಗೆ ಎಷ್ಟು ಅಡಿ ಅಗಿಬೇಕು, ಎಷ್ಟು ಆಳ ಅಗಿಬೇಕು ಅನ್ನೋದರ ಕುರಿತು ಕೂಡ ಆತನ ಸಮಾಧಾನ ಆಗುವವರೆಗೂ ಕೂಡ ಅಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ
ಇದೀಗ ಅಲ್ಲಿ ಏನಾಗ್ತಾ ಇದೆ, ಉತ್ಖನನ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ, ಏನೇನು ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಇದೀಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಇವತ್ತು ಸ್ವಲ್ಪ ವಿಳಂಬವಾಗಿ ಉತ್ಖನನ ಕಾರ್ಯ ಆರಂಭ ಆಯಿತು. ಅದು ಕೂಡ ಅಂದುಕೊಂಡಂತಹ ಸ್ಥಳ ಬಿಟ್ಟು ಬೇರೆ ಸ್ಥಳವನ್ನು ಕೂಡ ಆಯ್ದುಕೊಂಡ್ರು SIT ಅಧಿಕಾರಿಗಳು. ಅವರ ನಿರ್ಧಾರ ಅಂತ ಹೇಳಿ ಆ ನಿರ್ಧಾರ ಆಗಿರೋದು ಈಗಾಗಲೇ ಪ್ರಣವ್ ಮೊಹಂತಿ ಅವರ ಸಭೆಯಲ್ಲ, ಹೇಗೆ ಆ ಒಂದು ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತ ಅಥವಾ ಮೊದಲೇ ಈ ಒಂದು ಪ್ಲಾನ್ ಅನ್ನ ಏನಾದರೂ ಮಾಡ್ಕೊಂಡಿದ್ರೆ ಇದೀಗ ಉತ್ಖನನ ಕಾರ್ಯ ಹೇಗೆ ಸಾಗ್ತಾ ಇದೆ? ನವಿತಾ, SIT ಕಡೆ ಕ್ಷಣದಲ್ಲಿ ಈ ನಿರ್ಧಾರವನ್ನ ಪ್ರಕಟ ಮಾಡಿತ್ತು. ಯಾಕೆಂದ್ರೆ ಬೆಳಗ್ಗಿನಿಂದ ಸುಮಾರು 12:30 ಗಂಟೆ ತನಕ ಪಾಯಿಂಟ್ ನಂಬರ್ 13 ಅನ್ನ ಇವತ್ತು ಉತ್ಖನನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯ ಪೊಲೀಸರು, ಗ್ರಾಮ ಪಂಚಾಯತ್ನ ನೌಕರರು ಎಲ್ಲರೂ ಕೂಡ ಅದಕ್ಕೆ ಸಿದ್ಧಗೊಂಡಿದ್ರು. ಪಾಯಿಂಟ್ ನಂಬರ್ 13ಗೆ ಸಂಪರ್ಕ ಮಾಡುವಂತಹ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ರಸ್ತೆಯನ್ನ ಬಂದ್ ಮಾಡಿದ್ರು. ಆದ್ರೆ ಕಡೆ ಕ್ಷಣದ ನಿರ್ಧಾರದ ಪ್ರಕಾರವಾಗಿ ಅನಾಮಿಕ ವ್ಯಕ್ತಿ ಮುನ್ನೆ ಗುರುತು ಮಾಡಿದಂತಹ ಹೊಸ ಸ್ಥಳವನ್ನ ಇವತ್ತು SIT ತಂಡ ಉತ್ಖನನ ಮಾಡ್ತಾ ಇದೆ. 1 ಗಂಟೆಗೆ ಆರಂಭವಾಗಿದೆ ಉತ್ಖನನ ಪ್ರಕ್ರಿಯೆ. ಸದ್ಯ ಉತ್ಖನನ ಆಗ್ತಾ ಇದೆ. ಕಾರ್ಮಿಕರು ಹಾರೆ ಮತ್ತು ಪಿಕ್ಕಾಸು ಮೂಲಕವಾಗಿ ಹೊಸದಾಗಿ ಗುರುತು ಮಾಡಿರುವಂತಹ ಆ ಗುರುತನ್ನ ಈಗ ಉತ್ಖನನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಊಟದ ವಿರಾಮಕ್ಕಾಗಿ ಅವರು ಹೊರಗೆ ಬರುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕ್ಯಾಟರಿಂಗ್ ವ್ಯವಸ್ಥೆ ಮೂಲಕವಾಗಿ ಕಾಡಿನ ಒಳಭಾಗದಲ್ಲೇ ಊಟದ ವ್ಯವಸ್ಥೆಯನ್ನ ಸದ್ಯಕ್ಕೆ ಮಾಡಿರುವಂತದ್ದು ಆಗ್ತಾ ಇದೆ. ಯಾಕೆಂದ್ರೆ ಆ ಉತ್ಖನನ ಪ್ರಕ್ರಿಯೆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಒಂದು ಸಂಚಲನ ಉಂಟಾಗಿತ್ತು. ಸ್ಪಾಟ್ ನಂಬರ್ 13 ಅದು ನಿರ್ಣಾಯಕ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದ್ರೆ ಅದು ನಿರ್ಣಾಯಕ ಅಲ್ಲ. ಈಗ ಹೊಸದಾಗಿ ಗುರುತು ಮಾಡಿರುವಂತಹ ಪಾಯಿಂಟ್ ಸೇರಿ ಪಾಯಿಂಟ್ ನಂಬರ್ 30 ನಿರ್ಣಾಯಕ ಅಂತ ಈಗ ಗೊತ್ತಾಗ್ತಿರುವಂತಹ ಮಾಹಿತಿ. ಸದ್ಯಕ್ಕೆ ಕಳೆದ 1.5-2 ಗಂಟೆಯಿಂದ ಸತತವಾಗಿ ಡಿಗ್ ಮಾಡುವ ಮೂಲಕವಾಗಿ ಅಲ್ಲಿ ಕಳೆಬರ ಇದೆಯಾ ಇಲ್ವಾ ಎಂಬುದರ ಬಗ್ಗೆ ಇಲ್ಲಿ ಉತ್ಖನನ ಪ್ರಕ್ರಿಯೆ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತದ್ದು. SP ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ನವಿತಾ, ಯಾಕೆಂದ್ರೆ ಇಂತಹ ದಿಢೀರಾಗಿ ಬದಲಾವಣೆ ಮಾಡೋಕೆ ಏನು ಕಾರಣ ಅನ್ನೋದು ಬಹಳಷ್ಟು ಈಗ ಚರ್ಚೆಗೆ ಉಂಟಾಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಸ್ಪಾಟ್ ನಂಬರ್ 5 ತನಕ ಯಾವುದೇ ಕಳೆಬರದ ಅಂಶಗಳು ಸಿಗದೇ ಹೋದಂತಹ ಸಂದರ್ಭದಲ್ಲಿ ಅನಾಮಿಕನ ವ್ಯಕ್ತಿಯ ಪರವಾದಂತಹ ವಕೀಲರು ಒಂದು SITಗೆ ಕೋರಿಕೆಯನ್ನಿಟ್ಟಿದ್ರು, ಸ್ಪಾಟ್ ನಂಬರ್ 9ಕ್ಕೆ ನೇರವಾಗಿ ಶಿಫ್ಟ್ ಆಗೋಣ ಅಂತ ಹೇಳಿ. ಆದ್ರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಯಾವುದೇ ಕಾರಣಕ್ಕೆ ಇದು ಸಾಧ್ಯವಿಲ್ಲ, ಕ್ರಮಬದ್ಧವಾಗಿ ಹೋಗಬೇಕು ಎಂಬ ಸೂಚನೆ ಕೊಟ್ಟಿದ್ರು. ಆದ್ರೆ ಇದೀಗ ಸ್ಪಾಟ್ ನಂಬರ್ 12 ಆದ ಬಳಿಕ ಸ್ಪಾಟ್ ನಂಬರ್ 13 ಅನ್ನ ಮಾಡಬೇಕಿತ್ತು. SIT ತೆಗೆದುಕೊಂಡಂತಹ ದಿಢೀರ್ ನಿರ್ಧಾರದ ಹಿಂದೆ ಏನಿದೆ, ಯಾವ ಗೊಂದಲ ಇದೆ, ಯಾವ ಮಾಹಿತಿಗಳು ಅವರಿಗೆ ಬಂದಿದೆ, ಅದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರವಾಗಿ ಸುಮಾರು 3 ಫೀಟ್ನವರೆಗೆ ಕಾರ್ಮಿಕರು ಗುಂಡಿಯನ್ನ ತೋಡಿದ್ದಾರೆ. ಆದ್ರೆ ದಟ್ಟವಾದ ಕಾಡಿನ ನಡುವೆ ಈ ಸ್ಪಾಟ್ ಇರೋ ಕಾರಣಕ್ಕಾಗಿ ಅಲ್ಲಿ ಮರಗಳ ಬೇರುಗಳು ಕೂಡ ಅಷ್ಟೇ ಪ್ರಬಲವಾಗಿ ಬೆಳೆದಿದೆ, ಕಲ್ಲು ಬಂಡೆಗಳು ಕೂಡ ಇರುವಂತದ್ದು. ಇದರ ಹೊರತಾಗಿಯೂ ಕೂಡ ಸುಮಾರು 15ರಿಂದ 20 ಮಂದಿ ಕಾರ್ಮಿಕರ ತಂಡ ಅಲ್ಲಿ ಸತತವಾಗಿ ಡಿಗಿಂಗ್ ಪ್ರಕ್ರಿಯೆಯನ್ನ ಮಾಡ್ತಾ ಇದೆ. ಸುಮಾರು 3 ಫೀಟ್ನವರೆಗೆ ಈಗ ಉತ್ಖನನವನ್ನ ಮಾಡಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ನವಿತಾ, ಈ ಒಂದು ಭಾಗ ಒಂದು ರೀತಿಯಲ್ಲಿ ಕ್ಲಿಷ್ಟಕರ ಇದೆ ಅನ್ನುವ ಕಾರಣಕ್ಕಾಗಿ ಕಾರ್ಮಿಕರ ಸಂಖ್ಯೆಯನ್ನು ಇವತ್ತೇ ಹೆಚ್ಚಿಸಲಾಯ್ತಾ ಹೇಗೆ? ಹೌದು, ಇದೇ ಒಂದು ಕಾರಣಕ್ಕಾಗಿ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಯಿತು. ಯಾಕೆಂದ್ರೆ ಮೀಸಲು ಅರಣ್ಯ ಭಾಗದಲ್ಲಿ ಇರೋ ಕಾರಣಕ್ಕಾಗಿ ಕಾಡಿನ ಒಳಭಾಗಕ್ಕೆ ಹಿಟಾಚಿಯನ್ನು ಬಳಸೋಕೆ ಕಾನೂನು ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾಗಿ ಕೇವಲ ಮಾನವ ಶ್ರಮದ ಮೂಲಕವೇ ಇದನ್ನ ಡಿಗ್ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ SIT ತಂಡದಲ್ಲಿರುವಂತದ್ದು. ಮುನ್ನೆ ಸ್ಪಾಟ್ ನಂಬರ್ 11 ಗುರುತು ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಆತ ಸುಮಾರು ಆ ಸ್ಪಾಟ್ ಇಂದ 80ರಿಂದ 100 ಮೀಟರ್ ಮೇಲ್ಭಾಗ ಅಂದ್ರೆ ಬಂಗ್ಲಗುಡ್ಡೆಯ ರಸ್ತೆ ಬದಿಯಿಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಆ ಉತ್ಖನನ ಪ್ರಕ್ರಿಯೆಯನ್ನ ಮಾಡೋಕೆ ಅಲ್ಲಿ ಆತ ಸ್ಥಳವನ್ನ ಗುರುತು ಮಾಡಿದ್ದ. ಆದ್ರೆ ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಒಂದು ಕೊಳೆತ ಶವ ಸಿಕ್ಕಿತ್ತು. ಇಡೀ ದಿನ ಅದರ ಮಹಜರು ಪ್ರಕ್ರಿಯೆಯಲ್ಲಿ SIT ಮತ್ತು FSL ತಂಡ ಆ ಸಮಯವನ್ನ ಅಲ್ಲಿ ನಿಗದಿ ಮಾಡಿತ್ತು. ಆದ್ರೆ ಇವತ್ತು ಮಾಡ್ತಾ ಇರುವಂತಹ ಬೆಳವಣಿಗೆ ಪ್ರಕಾರವಾಗಿ ಸ್ಪಾಟ್ ನಂಬರ್ 11A ಅಲ್ಲಿ ಇಂತಹ ಪ್ರಕ್ರಿಯೆಗಳು ಸದ್ಯಕ್ಕೆ ಆಗ್ತಾ ಇರುವಂತದ್ದು. ನವಿತಾ, ಜೊತೆಗೆ ಇವತ್ತು ಕಾರ್ಮಿಕರ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ. ಊಟದ ವಿರಾಮಕ್ಕಾಗಿ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಯಥಾಸ್ಥಿತಿಯಲ್ಲಿ ಬರುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾಕಂದ್ರೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನ ಕಾಡಿನ ಒಳಭಾಗದಲ್ಲಿ ಮಾಡಿರೋ ಕಾರಣಕ್ಕಾಗಿ ಇನ್ನು ಮುಕ್ಕಾಲು ಗಂಟೆಯ ಒಳಭಾಗದಲ್ಲಿ ಈಗ ಹೊಸದಾಗಿ ಗುರುತು ಮಾಡಿರುವಂತಹ ಸ್ಪಾಟ್ ನಂಬರ್ 11A ನ ಭವಿಷ್ಯ ನಿರ್ಧಾರ ಆಗತ್ತೆ. ಕಳೆಬರ ಸಿಕ್ಕರೆ ಮತ್ತೊಂದು ಹಂತಕ್ಕೆ ಈ ಪ್ರಕರಣ ಹೋಗುತ್ತೆ, ಮತ್ತೆ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಕಳೆಬರ ಸಿಗದೆ ಹೋದ್ರೆ ಸಂಜೆಯ ವೇಳೆಗೆ ಸ್ಪಾಟ್ ನಂಬರ್ 13 ಅನ್ನ ಟಚ್ ಮಾಡ್ತಾರಾ ಅಥವಾ ಬೇರೆ ಆಪ್ಷನ್ಗಳನ್ನ SIT ತಂಡ ನೋಡಿದ್ಯಾ ಅನ್ನೋದು ಬಹಳಷ್ಟು ಕುತೂಹಲವನ್ನ ಸದ್ಯಕ್ಕೆ ಕೆರಳಿಸಿರುವಂತದ್ದು. ನವಿತಾ.
ಈಗ ಮೊನ್ನೆ 11ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡುವ ಸಂದರ್ಭದಲ್ಲಿ ಈ ಒಂದು ಪಾಯಿಂಟ್ ಅನ್ನು ತೋರಿಸಿದಾಗಲೂ ಒಂದಷ್ಟು ರೀತಿಯ ಗೊಂದಲ ಇತ್ತು ಅಧಿಕಾರಿಗಳು, SIT ಆಗಿರ್ಬೋದು ಅಥವಾ AC ಅವರ ಮಧ್ಯಂತ. ಇವತ್ತು ಕೂಡ ಅಂತಹ ಗೊಂದಲ ಇದೆಯಾ ಅನ್ನೋದು ಒಂದು ಕಡೆ. ಇದೀಗ ಮತ್ತೊಂದು ಕಡೆ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ GPR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಿರಿಕ್ ಕೀರ್ತಿ ಈಗಾಗಲೇ ಯಾರು ಈ ರೀತಿಯಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದಾರೆ. ಸೊ ಇಡೀ ಪ್ರಕರಣದಲ್ಲಿ ಈಗ ಅವರು ಯಾರ್ಯಾರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ, ಜೊತೆಗೆ ಇಂತಹ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮಂಜುನಾಥ್ ಅವರ ವಿರುದ್ಧವೂ ಕೂಡ ಏನಾದರೂ ದೂರು ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಮಾಹಿತಿಗಳನ್ನು ಹಾಕ್ತಾ ಇದ್ದಾರೆ ಅವರ ವಿರುದ್ಧ ದೂರು ಕೊಟ್ಟಿದ್ದಾರಾ, ಹೇಗೆ? ನವಿತಾ, ಇವತ್ತು ಉತ್ಖನನ ಪ್ರಕ್ರಿಯೆ 8ನೇ ದಿನಕ್ಕೆ ಚಾಲ್ತಿಯಲ್ಲಿದೆ. ಆದರೆ ದಿನಕ್ಕೊಂದು ಹೊಸ ಹೊಸ ಆರೋಪಗಳು, ಹೊಸ ಹೊಸ ವರಸೆಗಳು ಕೇಳಿ ಬರ್ತಾ ಇದೆ. SIT ತಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದೆ. ಬಹಳ ಪಾರದರ್ಶಕವಾಗಿ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಈ ತಂಡದ ತನಿಖೆಯ ಪ್ರಗತಿಯ ಹಂತದಲ್ಲಿರುವಾಗಲೇ ಹಲವು ಆರೋಪಗಳು, ಹಲವು ಹೊಸ ಹೊಸ ಸುದ್ದಿಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರವಾದಂತಹ ವಕೀಲ 2 ದಿನಕ್ಕೊಮ್ಮೆ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದು ನೇರವಾಗಿ ಗೊಂದಲದಿಂದ ಕೂಡಿದಂತಹ ಪ್ರೆಸ್ ನೋಟ್ಗಳಾಗಿರುತ್ತೆ. ನಿನ್ನೆ ಅವರೊಂದು ಬಿಡುಗಡೆ ಮಾಡಿದಂತಹ ಪ್ರೆಸ್ ನೋಟ್ ಅದು ಮತ್ತೆ ಗೊಂದಲಕ್ಕೆ ಕಾರಣ ಆಗಿದೆ. ಅವರು ಹೇಳ್ತಾ ಇರೋದಷ್ಟೇ, GPR ಸಿಸ್ಟಮ್ ಅನ್ನ ಬಳಸೋಕೆ ಎಲ್ರಿಗೂ ಕೂಡ ಬಹಳಷ್ಟು ಇಷ್ಟ ಇದೆ. ಆದ್ರೆ GPR ರೆಡಾರ್ ಅನ್ನ ಇಲ್ಲಿ ಲಭ್ಯತೆ ಇರೋದಂತೆ ಕಾಣೋದಕ್ಕೆ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳ ಕೈವಾಡ ಕೂಡ ಇದೆ. ಅಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಕೆಲವು ಕಂಪನಿಗಳು ಮಾತ್ರ ಇಂತಹ ರೆಡಾರ್ಗಳನ್ನ ಸೃಷ್ಟಿ ಮಾಡುತ್ತೆ. ಆದ್ರೆ ಆ ಕಂಪನಿಗಳ ರೆಡಾರ್ಗಳು ಧರ್ಮಸ್ಥಳಕ್ಕೆ ತಲುಪದಂತೆ ಹಲವು ಪ್ರಭಾವಿ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ. ಈ ತರ ಮಾಡೋದ್ರಿಂದಾಗಿ ಬಡ ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಇದೆ ಎಂಬ ಅರ್ಥದಲ್ಲಿ ಅವರು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಇದು ಬಹಳಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ SIT ಇದನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ. ಯಾಕಂದ್ರೆ ಈ ರೆಡಾರ್ ಅನ್ನ ಬಳಸೋಕ್ಕೂ ಕೂಡ ಹಲವು ಪರ್ಮಿಷನ್ಗಳ ಅಗತ್ಯ ಇದೆ. ಅಂತಹ ಸೂಕ್ಷ್ಮ ವಿಚಾರಗಳು ಇದ್ರೆ ಮಾತ್ರ ರೆಡಾರ್ ಗಳನ್ನ ಬಳಸುವಂತಹ ಪ್ರಕ್ರಿಯೆಗೆ SIT ಮುಂದಾಗುತ್ತೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ, ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯ ಪ್ರಕಾರ ಅಂಥ ಅನಿವಾರ್ಯತೆ ಸದ್ಯಕ್ಕೆ SIT ತಂಡಕ್ಕೆ ಬಂದಿಲ್ಲ. ಇದೇ ಕಾರಣಕ್ಕಾಗಿ ಮಾನವ ಶ್ರಮದ ಮೂಲಕವಾಗಿ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡ್ತಾ ಇರುವಂತದ್ದು. ನವಿತಾ.